ಕಾದಿ ಗೆಲಿದವ ಬೇರೆ ಸಾರಥಿಯಾದ ತನಗೆ ಸೇಕೆ ನಿಮ್ಮಡಿಯಾದರಿಸಲು ಒಡೆ ಮುರಿಚಬಲ್ಲೆನೆ ನಾಚಿಸದಿರೆನಲು ಕಾದಿದಾತನು ನೀನು ಕಾದಿದಾತನು ಸಾರಥಿಯಾದವನು ತಂಗೆಯ ಬೃಹನ್ನಳೆ ವಾದ ಬೇಡ ಎಲೆ ಮಗನೇ ಬಲ್ಲೆನು ನಿನ್ನ ವಿಕ್ರಮವ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ವಿರಾಟ ಪರ್ವದ 9ನೇ ಸಂಧಿಯ 30ನೇ ಪದ್ಯದ ವ್ಯಾಖ್ಯಾನ ಈ ರೀತಿ ಇದೆ. ಈ ಕುಮಾರವ್ಯಾಸ ಭಾರತದಲ್ಲಿ ಬಹಳ ನಾಟಕೀಯವಾದಂತಹ ಭಾಷೆಯನ್ನು ಒಳಗೊಂಡಂತಹ ಪ್ರಸಂಗಗಳಲ್ಲಿ ಈ ಕೀಚಕವಧೆ ಒಂದು ಬರುತ್ತೆ. ಇದೇ ವಿರಾಟ ಪರ್ವದಲ್ಲಿ ಬರುವಂಥದ್ದು, 3ನೇ ಸಂಧಿಯಲ್ಲಿ ಬರುವಂಥದ್ದು. ಆಮೇಲೆ ಇದೇ ಇಲ್ಲಿ ಬರ್ತಾ ಇರುವಂಥ ಉತ್ತರನ ಪೌರುಷ. ಆಮೇಲೆ ಅದು ಬಿಟ್ಟರೆ ಕಿರಾತಾರ್ಜುನೀಯ, ಅದು ಕೂಡ ತುಂಬ ಒಳ್ಳೆ ನಾಟಕೀಯ ಪ್ರಸಂಗ. ಆಮೇಲೆ ಅರ್ಜುನೋರ್ವಶೀಯಮ್ಮು, ಅದು ಕೂಡ ತುಂಬ ಒಳ್ಳೆ ನಾಟಕೀಯ ಪ್ರಸಂಗಗಳನ್ನು ಒಳಗೊಂಡಂತಹ ಭಾಗಗಳು ಅಂತ ನಾವು ಗುರುತಿಸಬಹುದು. ಅದರಲ್ಲಿ ಈ ಉತ್ತರನ ಪೌರುಷ ಮತ್ತು ಈ ಭಾಗವು ಕೂಡ ತುಂಬ ಉತ್ತಮವಾದಂತಹ ಕಾವ್ಯ ಶೈಲಿಯನ್ನ ಹೊಂದಿದೆ ಅಂತ ಹೇಳಬಹುದು. ಇಲ್ಲಿ ಈ ಪದ್ಯದಲ್ಲಿ ಆ ಉತ್ತರ ಕುಮಾರ ಏನು ಅರ್ಜುನ ಆ ಇಡೀ ಗೋವುಗಳನ್ನೆಲ್ಲ ಹಿಂತಿರುಗಿಸಿ ತಂದಿದ್ದಾನೋ ಆಮೇಲೆ ನಡೆಯುವಂತಹ ಪ್ರಸಂಗ ಇದು. ಅವನು ಅರಮನೆಗೆ ಬಂದಿರ್ತಾನೆ. ಅವನು ಎಲ್ಲ ಸಮಸ್ತ ಸಂಕುಲವನ್ನೆಲ್ಲ ವಾಪಸ್ಸು ಮನೆಗೆ ತಂದಿದ್ದಾನೆ, ಅರಮನೆಗೆ ಹೊಡ್ಕೊಂಡು ಬಂದಿದ್ದಾನೆ ಅರ್ಜುನ. ಆವಾಗ ಇಡೀ ಅರಮನೆಯಲ್ಲಿ ಬೀದಿಗಳಲ್ಲಿ ಉತ್ತರ ಕುಮಾರ ಕೌರವರನ್ನ ಗೆದ್ದು ಬಂದುಬಿಟ್ಟ ಅಂತ ಹೇಳಿ ಜೋರಾಗಿ ಡಂಗೂರವನ್ನ ಸಾರಿಸ್ಬಿಟ್ಟಿರ್ತಾರೆ ಆ ವಿರಾಟನ ಸೈನ್ಯದಲ್ಲಿರುವಂಥವ್ರು. ಅಂದ್ರೆ ಅವನು ಮೊದಲೇ ಹೇಳಿರ್ತಾನೆ, ಅರ್ಜುನನೇ ಹೇಳಿರ್ತಾನೆ, ನೀನೇ ಗೆದ್ದೆ ಹೇಳು ಅಂತ ಹೇಳಿರ್ತಾನೆ. ಅದೇ ಆಗಿರುತ್ತೆ ಅಲ್ಲಿ. ಆದ್ರೆ ಉತ್ತರ ಕುಮಾರನಿಗೆ ಒಂದು ಮನಸ್ಸಿನಲ್ಲಿ ತುಂಬಾ ಒಂದು ಏನು ಹೇಳ್ಬೋದು ಅಂತಂದ್ರೆ, ಕ್ಷತ್ರಿಯನಾಗಿ ತಾನು ಯುದ್ಧರಂಗದಿಂದ ಭಯಗೊಂಡು ಓಡಿ ಹೋಗ್ತಾ ಇದ್ದೆ, ನನ್ನನ್ನು ಜುಟ್ಟಿಯಿಂದ ಹಿಡಿದು ಎಳೆದು ನನ್ನ ಸಾರಥಿಯನ್ನಾಗಿ ಮಾಡಿ ಬೃಹನ್ನಳೆ ಗೆದ್ದನಲ್ಲ ಅನ್ನೋ ಒಂದು ಮನಸ್ಸಿನಲ್ಲಿ ಆ ಅಳುಕು ಅವನಲ್ಲಿ ತುಂಬ ಕಾಡ್ತಾ ಇದೆ. ಈಗ ಅವನಿಗೆ ಅವನ ಸ್ವಾಭಿಮಾನಕ್ಕೆ ಸರಿಯಾದಂತಹ ಪೆಟ್ಟನ್ನ, ಅವನು ರಾಜನಾಗಿಯೂ ಕೂಡ ಸ್ವಾಭಿಮಾನಕ್ಕೆ, ಅಲ್ಲಿ ಒಂದು ಮಾತು ಬರೋದಿಲ್ವ ಹಿಂದೆ, ಅವನು ಆ ಬನ್ನಿ ಮರವನ್ನ ಹತ್ತಿ ಆ ಆಕಾರದಲ್ಲಿ ಬಿಗಿದಂತಹ ಆ ಆಯುಧಗಳನ್ನೆಲ್ಲ ತೆಗಿ ಅಂದಿದ್ದಕ್ಕೆ ಉತ್ತರ ಹೇಳ್ತಾನೆ, ಇದು ಯಾವುದೋ ಹೆಣ, ಈ ಹೆಣವನ್ನ ರಾಜಕುಮಾರ ನಾನು ಮುಟ್ಟಬಾರದು ಅಂತ ಹೇಳ್ತಾನೆ. ಅಂದ್ರೆ ರಾಜಕುಮಾರನಾಗಿ ಅವನಿಗೆ ಎಷ್ಟು ಅಹಂಕಾರ ಇರುತ್ತೆ ಅಂತಲೂ ಗೊತ್ತಾಗುತ್ತೆ. ಆದ್ರೆ ಇವತ್ತು ಅವನು ಪೂರ್ಣ ಬದಲಾಗಿದ್ದಾನೆ ಅಂತ ಈ ಪದ್ಯಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಮುಂದೆ ಯುದ್ಧದಲ್ಲಂತೂ ಕೂಡ ಮಹಾಪರಾಕ್ರಮವನ್ನ ಬೀರ್ತಾನೆ. ಅರ್ಜುನನೇ ಅವನಿಗೆ ಗುರುವಾಗ್ತಾನೆ. ಮೂಲ ಭಾರತದಲ್ಲೂ ಬಹಳ ಚೆನ್ನಾಗಿದೆ ಇದೆಲ್ಲ. ಅವನು ಕುರುಕ್ಷೇತ್ರ ಯುದ್ಧ ಆರಂಭವಾದ ಬಹುಶಃ 2ನೇ ದಿವಸಕ್ಕೆ ಅವನು ಹತನಾಗ್ತಾನೆ ಅಂತ ಕಾಣಿಸುತ್ತೆ. ತುಂಬಾ ವೀರಾವೇಶದಿಂದ ಹೋರಾಡ್ತಾನೆ ಅವ. ಅದು ತುಂಬಾ ಚೆನ್ನಾಗಿ ದಾಖಲಾಗಿದೆ ಮೂಲ ಮಹಾಭಾರತದಲ್ಲಿ. ಇಲ್ಲಿ ಈ ಪದ್ಯಕ್ಕೆ ಬರೋದಾದ್ರೆ, ಅವನು ವಿರಾಟನಿಗೆ ತುಂಬಾ ಸಂತೋಷವಾಗ್ಬಿಟ್ಟಿರುತ್ತೆ. ಮಗ ಅಂತಹ ಕೌರವ ಮಹಾ ಸೈನ್ಯವನ್ನ ಸೋಲಿಸಿ ಹೊಡೆದೋಡಿಸಿದ ಅಂತ ಅವನಿಗೆ ಸುದ್ದಿ ಬಂದದ್ದೇ ತಡ. ಅವನು ಒಪ್ಪಿಕೊಂಡು ಮುದ್ದಾಡ್ತಾ ಇದ್ದಾನೆ ಉತ್ತರ ಕುಮಾರನನ್ನ. ಆವಾಗ ಉತ್ತರ ಹೇಳ್ತಾ ಇದ್ದಾನೆ, ಕಾದಿ ಗೆಲಿದವ ಬೇರೆ ಸಾರಥಿಯಾದ ತನಗೀ ಸೇಕೆ ನಿಮ್ಮಡಿ ಆದರಿಸಲು. ಯುದ್ಧದಲ್ಲಿ ಕಾದಿ ಗೆದ್ದವನು ಬೇರೆ, ನಾನು ಬರೀ ಸಾರಥಿಯಾಗಿದ್ದೆ ಅಂತ ಉತ್ತರ ಸತ್ಯವನ್ನೇ ಹೇಳ್ತಾ ಇದ್ರು ಕೂಡ ವಿರಾಟನ ಕುರುಡು ಪ್ರೀತಿ ಅದನ್ನು ಒಪ್ಕೋತಾ ಇಲ್ಲ.
ಒಂದು ಒಳ್ಳೆ ಪದ ಬಳಸಿದ್ದಾನೆ ಕವಿ, ನಿಮ್ಮಡಿ ಆಧರಿಸಲು ಒಡೆಮುರಿಚಬಲ್ಲೆನೆ. ಒಡೆಮುರಿಚುವುದು ಅಂತಂದ್ರೆ ತಿರುಗಿಸಿ ನಾನು ಏನು ಪ್ರತಿಕ್ರಿಯೆಯನ್ನು ಕೊಡಲಿ. ಈಗ ಒಬ್ಬರು ಗೌರವವನ್ನು ಕೊಟ್ಟರೆ ತಿರುಗಿಸಿ ನಾವು ಪ್ರತಿ ಗೌರವವನ್ನು ಕೊಡೋದಿಲ್ವಾ? ಈಗ ಒಬ್ರು ನಮಸ್ಕಾರ ಅಂತ ನಾವು ತಿರುಗಿಸಿ ನಮಸ್ಕಾರ ಅಂತ ಹೇಳೋದಿಲ್ವಾ? ಅದು ಪ್ರತಿ ಗೌರವ. ಒಡೆಮುರಿಚೋದು ಅಂದ್ರೆ ಅದು. ಇಲ್ಲಿ ಅಂತಹ ವೈಭವೋಪೇತವಾದ ಸ್ವಾಗತವನ್ನ ವಿರಾಟರಾಯ ಉತ್ತರ ಕುಮಾರಿಗೆ ಮಾಡ್ತಾ ಇದ್ದಾನೆ. ಆದರೆ ಉತ್ತರ ಕುಮಾರ ಆ ಹೀನಾಯವಾದಂತಹ ಸ್ಥಿತಿಯಲ್ಲಿದ್ದಾನೆ. ಅವನಿಗೆ ಮುಖ ತೋರಿಸೋದಿಕ್ಕೂ ಅವನಿಗೆ ಯೋಗ್ಯತೆ ಇಲ್ಲ. ಆ ಸ್ಥಿತಿಯಲ್ಲಿ ಅವನಿದ್ದಾನೆ. ನಾಚಿಸದಿರೇನು, ನಾಚಿಕೆಯನ್ನ ಆಗ್ತಾ ಇದೆ. ದಯವಿಟ್ಟು ಇದೆಲ್ಲ ಬೇಕಾಗಿಲ್ಲ. ಅದಕ್ಕೆ ಅಂದದ್ದಕ್ಕೆ ಮುಂದಿನ 3 ಸಾಲು ವಿರಾಟರಾಯ ಉತ್ತರ ಕೊಡ್ತಾ ಇದ್ದಾನೆ. ಕಾದಿದಾತನು ನೀನು ಸಾರಥಿಯಾದವನು ತಂಗಿಯ ಬೃಹನ್ನಳೆ ಅಂತ ಅವನೇ ಹೇಳ್ಬಿಟ್ಟಿದ್ದಾನೆ. ಹೌದು, ನೀನು ಹೇಳ್ತಾ ಇರೋದು ನಾನು ಒಪ್ಕೊಳ್ಳೋದಿಲ್ಲ. ಕಾದಿದವನು ನೀನೇ, ನಿನಗ ಸಾರಥಿಯಾಗಿದ್ದು ಈ ಉತ್ತರೆಯ ಗುರುವಾರಂತಹ ಬೃಹನ್ನಳೆ. ನನಗೆ ಗೊತ್ತಿದೆ, ವಾದ ಬೇಡಲೆ ಮಗನೇ ಬಲ್ಲೆನು ನಿನ್ನ ವಿಕ್ರಮವ ಅಂತಾನೆ. ನನ್ನ ಜೊತೆ ವಿತ್ತಂಡವಾದ ಮಾಡಬೇಡ, ನಿನ್ನ ವಿಕ್ರಮವನ್ನು, ನಿನ್ನ ಸಾಮರ್ಥ್ಯವನ್ನು ನಾನು ತಿಳಿದುಕೊಂಡಿದ್ದೇನೆ ಅಂತ ವಿರಾಟರಾಯ ಮಗನಿಗೆ ಹೇಳ್ತಾ ಇದ್ದಾನೆ. ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಒಂದು ಮಾತಿದ್ದ ಹಾಗೆ ಇಲ್ಲಿ ಆ ಗಾದೆ ನಿಜವಾಗಿಯೂ ಲಾಯಕ್ಕಾಗಿ ಇಲ್ಲಿಗೆ ಸರಿ ಹೊಂದುತ್ತಾ ಇದೆ ಅಂತ ನಮಗೆ ಈ ಪದ್ಯದಿಂದ ಗೊತ್ತಾಗ್ತಾ ಇದೆ. ಅದಟುತನವೆನಗುಂಟೆ ಬೆಂದುದ ಬೆದಕಿ ನೋಯಿಸಬೇಡ, ಬೊಪ್ಪ ಬೆಂದುದ ಬೆದಕಿ ನೋಯಿಸಬೇಡ. ಹಗಲಿನ ಕದನವನು ಗೆಲಿದಾತ ಬೇರೆ ಬೊಪ್ಪ ನುಡಿಯದಿರೋ. ಉದಯದಲ್ಲಿ ಗೆಲಿದಾತನನು ನಿಮ್ಮಿದಿರಿನಲ್ಲಿ ತೋರುವೆನು, ಬೀಳ್ಕೊಡಿ ಸದನಕ್ಕೆ ಬೀಳ್ಕೊಡಿ ಸದನಕ್ಕೆ ಎಂದು ಕುಮಾರ ಕಳುಹಿಸಿಕೊಂಡ ನರಮನೆಗೆ. ಈ ಪದ್ಯದಲ್ಲಿ ಉತ್ತರ ಕುಮಾರ ತನ್ನ ತಂದೆ ವಿರಾಟರಾಯನಿಗೆ ತಿರುಗಿಸಿ ಉತ್ತರ ಹೇಳ್ತಾ ಇದ್ದಾನೆ. ಅದಟುತನ ವೆನಗುಂಟೆ. ಅದಟುತನ ಅಂದ್ರೆ ಶೌರ್ಯ, ಪರಾಕ್ರಮ, ಸಾಮರ್ಥ್ಯ. ಆ ಪರಾಕ್ರಮ ಅನ್ನೋದು ನನ್ನಲ್ಲಿ ಲವಲೇಶದಷ್ಟು ಇಲ್ಲ. ಹೇಡಿಯಾಗಿ ತಾನು ಯುದ್ಧರಂಗದಿಂದ ಓಡಿ ಬಂದಿರೋನು ಅನ್ನೋ ಒಂದು ಪ್ರಜ್ಞೆ ಅವನಲ್ಲಿ ಒಡಮೂಡಿದೆ. ಆದರೆ ಅದನ್ನ ತಿರುಗಿಸಿ ಈ ರೀತಿ ಹೇಳ್ತಾ ಇದ್ದಾನೆ, ಬೆಂದುದ ಬೆದಕಿ ನೋಯಿಸಬೇಡ. ಬೆಂದು ಹೋಗ್ಬಿಟ್ಟಿದ್ದೀನಿ ನಾನು, ಅವಮಾನಗೊಂಡಿದ್ದೇನೆ, ಹೇಡಿಯಾಗಿ ಓಡಿ ಬಂದು ನಾನು ಬೆಂದು ಹೋಗ್ಬಿಟ್ಟು ನನ್ನ ಜುಟ್ಟು ಹಿಡಿದು ಎಳೆದು ನನ್ನ ಸಾರಥಿಯಾಗಿ ಮಾಡಿದ್ದ ಅರ್ಜುನ, ನನಗೆ ನನ್ನ ಯೋಗ್ಯತೆ ಗೊತ್ತಾಗ್ಬಿಟ್ಟಿದೆ ಅಂತ ಬೆಂದುದ ಬೆದಕಿ, ಮತ್ತೆ ಬೆಂದು ಹೋಗೋರನ್ನ ಮತ್ತೆ ಕೆದಕಿ ಚುಚ್ಚಿ ನೋಯಿಸಬೇಡ ನನ್ನನ್ನ ಅಂತ ಹೇಳಿ, ಹಗಲಿನ ಕದನವನು ಗೆಲೆದಾದ ಬೇರಿಹ ಬೊಪ್ಪ ನುಡಿಯದಿರು. ಬೆಳಗಿನ ಯುದ್ಧವನ್ನ ಗೆದ್ದವನು ಬೇರೆ ಇದ್ದಾನೆ, ಎರಡನೇ ಮಾತಾಡಬೇಡ ನೀನು, ಬೊಪ್ಪ ನುಡಿಯದಿರು, ಸಾಕು ನಿಲ್ಲಿಸು. ನಾಳೆ ಬೆಳಗ್ಗೆ ಉದಯವಾಗಲಿ ಗೆಲಿದಾತನನ್ನು ನಿಮ್ಮಿದಿನಲ್ಲಿ ತೋರುವೆನು. ನಾಳೆ ಆಗಲಿ ನಾನು ಈ ಯುದ್ಧವನ್ನ ಗೆದ್ದವನು ಯಾರು ಅಂತ ಹೇಳಿ ತೋರಿಸ್ತೀನಿ ಅಂತ ಹೇಳಿ ನನ್ನಲ್ಲಿ ಬಿಟ್ಟು ಅಂತ ಹೇಳಿ ಅವನು ತನ್ನ ಅರಮನೆಗೆ ಉತ್ತರ ಕುಮಾರ ಹೊರಟು ಹೋಗಿದ್ದಾನೆ. ಕುಮಾರ ಕಳುಹಿಸಿಕೊಂಡನ ಅರಮನೆಗೆ ಅಂತಾನೆ ಮಹಾಕವಿ. ಎಷ್ಟು ಸೌಂದರ್ಯಯುತವಾಗಿ ಪದವನ್ನು ಬಳಸ್ತಾನೆ ಕುಮಾರವ್ಯಾಸ ಅನ್ನೋದಕ್ಕೆ. ಕಳುಹಿಸಿಕೊಂಡನ ಅರಮನೆಗೆ ಅಂತಾನೆ. ಅಲ್ಲಿ ಕಳುಹಿಕೊಂಡನ ಅರಮನೆಗೆ ಅಂತಂದ್ರೆ ಒಂದು ಮಾತ್ರ ವ್ಯತ್ಯಾಸ ಆಗೋದು, ಆದರೆ ಅದನ್ನು ಬೇರೆ ರೀತಿ ಸರಿ ಮಾಡೋದಕ್ಕೆ ಅವನಿಗೆ ಕಷ್ಟವಾಗ್ತಿರ್ಲಿಲ್ಲ ಮಹಾಕವಿಗೆ. ಆದರೆ ಕಳುಹಿಸಿಕೊಂಡನ ಅರಮನೆಗೆ ಅಂದ್ರೆ ಅಷ್ಟು ಸೌಂದರ್ಯಯುತವಾಗಿ ಪದವನ್ನು ಬಳಸೋದ್ರಲ್ಲಿ ಕುಮಾರವ್ಯಾಸ ನಿಸ್ಸೀಮ. ಅವನ ಹೆಸರು ಹೇಳಿದ್ರೆ ಸಾಕು, ಶಬ್ದ ದಾರಿದ್ರ್ಯ ನಮಗೆ ಬರೋದಿಲ್ಲ ಅಂತ BM ಶ್ರೀಕಂಠಯ್ಯನವರು ಹೇಳಿದಾಗೆ ಆ ಮಹಾಕವಿಯ ಪದಪುಂಜಗಳು ನಿಜವಾಗಿಯೂ ಬಹಳ ಸೊಗಸಾಗಿ ಇಲ್ಲಿ ನಮಗೆ ಸಿಗುತ್ತೆ.